ಇನ್ನು ಸ್ಟ್ರೀಟ್ ಫುಡ್ ಅನ್ನು ಇಷ್ಟಪಡದೇ ಇರುವವರು ಯಾರಿದ್ದಾರೆ? ರಸ್ತೆ ಬದಿ ಸಿಗುವ ಮೋಮೋಸ್ ಚಟಕ್ಕೆ ಬಿದ್ದು ಒಬ್ಬ 85 ಲಕ್ಷ ರೂಪಾಯಿ ಕಳ್ಕಂಡಂತೆ. ಬಾಲಕನೊಬ್ಬ ಮೋಮೋಸ್ ಚಟಕ್ಕೆ ಬಿದ್ದು ಪೋಷಕರಿಗೆ ಸಂಕಷ್ಟವನ್ನು ತಂದಿಟ್ಟಿದ್ದ. ರಸ್ತೆ ಬದಿ ಸಿಗುವ ಮೋಮೋಸ್ ಚಟಕ್ಕೆ ಬಿದ್ದು ಬಾಲಕ 85 ಲಕ್ಷ ರೂಪಾಯಿ ಕಳ್ಕಂಡಂತೆ. ಪ್ರತಿನಿತ್ಯ ಮೋಮೋಸ್ ತಿನ್ನುತ್ತಿದ್ದ ಬಾಲಕ ಏನದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್? ಮೋಮೋಸ್ ತಿನ್ನೋದಕ್ಕೆ ದುಡ್ಡು ಸಾಕಾಗದಿದ್ದರೆ ಮನೆ ವಸ್ತು ಕಳ್ಳತನ ಮಾಡ್ತಿದ್ದಂತೆ. ಹೀಗೆ ಮನೆಯ ಲಾಕರ್ನಲ್ಲಿದ್ದ ಚಿನ್ನ ಬಾಲಕನ ಕಣ್ಣಿಗೆ ಬಿತ್ತು. ಪ್ರತಿನಿತ್ಯ ಒಂದೊಂದು ಚಿನ್ನದ ತುಂಡನ್ನ ಮೋಮೋಸ್ ವ್ಯಾಪಾರಿಗೆ ಕೊಡುತ್ತಿದ್ದೇನು, ಕಬ್ಬಿಣ ತುಂಡೇನು? ಚಿನ್ನವೆಂದು ತಿಳಿದು ಮೋಮೋಸ್ ವ್ಯಾಪಾರಸ್ಥ ಖುಷಿಯಾಗಿದ್ದ. ಅವನಿಗೆ ಏನು 2 ಗ್ರಾಮ್ ಮೈದದ ಹಿಟ್ಟನ್ನ ಕಲಗಿಸ್ಕೊಡೋದಕ್ಕೆ ಅವನೇನು ಚಿನ್ನ ತಗೊಳ್ತಿದ್ದ, ಮೋಮೋಸ್ ಕೊಡ್ತಿದ್ದ. ಮನೆಯಲ್ಲಿದ್ದ ಚಿನ್ನಾಭರಣ ಒಂದೊಂದಾಗಿ ಕಳವಾಗ್ತಾ ಇರೋದು ಮನೆಯವರ ಗಮನಕ್ಕೆ ಬಂತು. ಬಾಲಕನ ಮೇಲೆ ಸಂಶಯ ಬಂದು ಕೇಳಿದಾಗ ಮೋಮೋಸ್ ಮಗ ಅಂತಾನೆ ಕರಿಬೇಕು. ಆ ಮೋಮೋಸ್ ಮಗ ಬಾಯ್ಬಿಟ್ಟಿದ್ದಾನೆ. ನನಗೆ ಡೈಲಿ ಮೋಮೋಸ್ ತಿಂದಲೇ ಇದ್ರೆ ಕೈಕಾಲು ನಡುಗುತ್ತೆ, ಹಾಗಾಗಿ ಮನೇಲಿದ್ದ ಆಭರಣದ ಒಂದೊಂದು ಪೀಸ್ಗಳನ್ನು ತಗೊಂಡೋಗಿ ಕೊಡ್ತಾ ಇದ್ದ. ಅವ್ನು ಖುಷಿಯಾಗಿ ಕೊಡ್ತಾ ಇದ್ದ ಮೋಮೋಸು ಅಂದಿದ್ದಾನೆ. ಮನೆಯವರು ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಎನ್ಕ್ವೈರಿ ನಡೆಸಿದಾಗ ಹುಡುಗ ಜ್ಯುವೆಲರಿ ಶಾಪ್ ಅವನ ಕಡೆ ಬೆರಳು ತೋರಿಸಿದ್ದಾನೆ. ಜ್ಯುವೆಲರಿ ಮೋಮೋಸ್ ಅವನ ಅಂಗಡಿಗೆ ಹೋಗಿ ಈ ಯುವಕ ಎಷ್ಟು ಬಂಗಾರ ಕೊಟ್ಟಿದ್ದಾನೆ ಅಂತೇಳಿ ಚೆಕ್ ಮಾಡಿದಾಗ ಬರೋಬ್ಬರಿ 85 ಲಕ್ಷದ ಬಂಗಾರ ಕೊಟ್ಟು ಮೋಮೋಸ್ ತಿಂದವನೇ. ಅಷ್ಟು ದಿನ ಮೋಮೋಸ್ ತಿಂದಿರೋ ಮೊತ್ತ ಎಷ್ಟು? 1000 ರೂಪಾಯಿದು ಮೋಮೋಸ್ ತಿಂದಿದ್ದಾನೆ. ಆದರೆ ಕೊಟ್ಟಿರೋದು 85 ಲಕ್ಷದ ಚಿನ್ನಾಭರಣ. ಈ ಮೋಮೋಸ್ ಚಟಕ್ಕೆ ಬಿದ್ದಿರತಕ್ಕಂತಹ ಯುವಕರು ರಸ್ತೆ ಬದಿಯಲ್ಲಿ ಸಿಗುವಂತಹ ಫುಡ್ಗಳ ಮೇಲೆ ವಿಪರೀತವಾದಂತಹ ಪ್ರೀತಿ. ಎಲ್ಲ ತರಹದ ವರ್ಗದ ಜನರು ಕೂಡ ಅಲ್ಲೋಗಿ ತಿಂತಾರೆ. ಆ ರಸ್ತೆ ಬದಿಯ ಅಷ್ಟು ಧೂಳು, ಆ ಪ್ರದೇಶದಲ್ಲಿ ವಾಸವಾಗಿರುವಂಥ ಎಲ್ಲ ಕ್ರಿಮಿ ಕೀಟಾಣು ಎಲ್ಲವೂ ಕೂಡ ಆ ಫುಡ್ಗಳ ಮೇಲೆ ಬಂದು ಕೂತಿರುತ್ತೆ. ಅದನ್ನು ಚಪ್ಪರಿಸಿ ತಿನ್ನುವಂಥ ವರ್ಗ, ದೇಹ ಮತ್ತು ಮನಸ್ಸು ಎಲ್ಲವನ್ನು ಮರೆತು ತಿಂತಾರೆ. ಪಾನಿಪುರಿ, ಮೋಮೋಸು, ಮಗದೊಂದು ಹಾಗೆ ಆ ತರಹದ ಮೋಮೋಸಿಗೆ ಚಟಕ್ಕೆ ಬಿದ್ದಿದ್ದ ಯುವಕ ಚಟಕ್ಕೆ ಬಿದ್ದು ಮೋಮೋಸ್ ತಿನ್ನುವ ಭರದಲ್ಲಿ ಮನೆ ಹಾಳು ಮಾಡ್ಕೊಂಡಿದ್ದ. ತಾಯಿ ಕಿವಿಗೆ ಹಾಕ್ತಾ ಇದ್ದಿದ್ದು, ಅಜ್ಜಿ ಕುತ್ತಿಗೆಗೆ ಹಾಕ್ತಾ ಇದ್ದಿದ್ದು ಎಲ್ಲವೂ ಕೂಡ ಗಾಡ್ರೇಜಲ್ಲಿ ಇಟ್ಟಿದ್ರು. ಎಲ್ಲನೂ ತಗೊಂಡೋಗಿ ಮೋಮೋಸ್ ಅಂಗಡಿಯವನಿಗೆ ಕೊಟ್ಟಿದ್ದ. ಅಂಗಡಿಯವನು ದಿನನಿತ್ಯ ನಗಾಡ್ಕೊಂಡೆ ತಗೊಂಡು ಮೋಮೋಸ್ ಕೊಡ್ತಿದ್ದಂತೆ. ಒಂದಿನ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವ್ರು ಬಂದು ಮೋಮೋಸ್ ಅಂಗಡಿಯವನನ್ನು ವಿಚಾರಿಸಿದಾಗ ಬಾಲಕನ ಕಥೆ ಬಾಯ್ಬಿಟ್ಟಿದ್ದಾನೆ. ಸ್ಕೂಲ್ ಬಿಟ್ಟು ಬಂದ ನಂತರ ಸೀದಾ ಚಿನ್ನವನ್ನು ತಗೊಂಡು ಕೊಡ್ತಿದ್ದ, ಹಾಗಾಗಿ ನಾನು ಕೂಡ ಮೋಮೋಸ್ ಕೊಡ್ತಾ ಇದ್ದೆ ಅಂಥೇಳಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಇದು ಭಾರತದಲ್ಲಿ, ಅದರಲ್ಲೂ ಕೂಡ ನಡೆದಿರುವಂತಹದ್ದು ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವಕನ ಫೋಟೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.